ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಗಣೇಶ ಚತುರ್ಥಿ ಶುಭಾಶಯಗಳು. ಹಾಗೂ ಎಂಬೆ ಅಲ್ವಾಸ್ ಮಲ್ಟಿಪ್ಲೆಕ್ಸ್ ಮೊಬೈಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬಹಳ ದಿನಗಳ ನಂತರ ನಾನು ಬರ್ತಾ ಇದ್ದೀನಿ. ಸೊ ಈಗ ನಾನು ಕನ್ನಡ ಸಿನಿಮಾ ಬ್ರ್ಯಾಟ್ ಇದರ ನಾನೇ ನೀನಂತೆ ಅನ್ನುವಂಥ ಹಾಡನ್ನ ಹಾಡಕೊಟ್ಟಿದ್ದೀನಿ. ಬನ್ನಿ ಮೊದಲು ಹಾಡನ್ನ ಶುರು ಮಾಡೋಣ. ನಾನೇ ನೀನಂತೆ ನೀನಂತೆ ನೀನೇ ನಾನಂತೆ ನಾನಂತೆ ಜೀವ ಒಂದೇನೆ ಹೃದಯ ಎರಡು ಎರಡು ನಮ್ಮ ನಡುವೆ ಬರಲಿ ನೂರು ಮುನಿಸು ಜಗಳ ಹಾಗೆ ಇರಲಿ ಪ್ರೀತಿ ಸೊಗಡು ಸೊಗಡು ಜೊತೆಯಲ್ಲಿ ನೀನಿದ್ದರೆ ಎದೆಯಲ್ಲಿ ಸಡಗರ ನಿನ್ನ ನಗು ಎಲ್ಲದಕ್ಕೂ ಪರಿಹಾರ ನನ್ನಯ ನಾಳೆ ನಿನ್ನಯ ಪಾಲೆ ನನ್ನ ಬದುಕೆ ನಿನ್ನದು ಗೆಳತಿ ಕಾಯುವೆ ನಾನು ರೆಪ್ಪೆಯ ಹಾಗೆ ಜನುಮ ಪೂರ ನಿನ್ನನ್ನೇ ಕೋರುವೆ ನಿನ್ನ ಗಾಳಿಯ ಹಾಗೆ ಉಸಿರು ಇರೋ ತನಕನೇ ನಾನೇ ನೀನಂತೆ ನೀನಂತೆ ನೀನೇ ನಾನಂತೆ ನಾನಂತೆ ಜೀವ ಒಂದೇನೆ ಹೃದಯ ಎರಡು ಎರಡು ಬದುಕಿನ ಕೊರತೆಯನು ತುಂಬಿದ ನಾಯಕಿಯೇ ನಿನ್ನದೆ ಮುನ್ನುಡಿಯೇ ನಲ್ಮೆಯ ಬಾಳಿಗೆ ಮನಸ್ಸಿನ ಮಹಡಿಯಲಿ ನಿನ್ನದೆ ಮುಗುಳು ನಗೆ ಕನಸಿನ ದಾರಿಯಲಿ ನಿನ್ನದೆ ದೀವಿಗೆ ನಿನ್ನ ಒಲವ ಕರೆಗೆ ಕೊಡುವೆ ಪೂರ್ತಿ ಸಮಯ ನನ್ನ ಕೊರಳ ಬಳಸಿ ಹೇಳು ಎಲ್ಲ ವಿಷಯ ನನ್ನಯ ಕೋಪ ನನ್ನಯ ತಾಳ್ಮೆ ಎಲ್ಲ ನಿನ್ನಯ ವಶವೇ ಗೆಳತಿ ಕಾಯುವೆ ನಾನು ರೆಪ್ಪೆಯ ಹಾಗೆ ಜನುಮ ಪೂರ ನಿನ್ನನ್ನೇ ಕೋರುವೆ ನಿನ್ನ ಗಾಳಿಯ ಹಾಗೆ ಉಸಿರು ಇರೋ ತನಕನೇ ನೀನು ಹತ್ತಿರ ಇದ್ದರೂ ಹುಡುಕುವೆ ನಿನ್ನನೇ ಅಂತ ಪರಿಸೆಳೆತ ನೀನು ಇನಿಯ ನಿನ್ನ ಬದಲು ಬೇರೇನು ಸಿಕ್ಕರುನು ಒಪ್ಪೆನು ನೀನೆ ನನ್ನ ನಾಡಿ ಮಿಡಿತ ಗೆಳೆಯ ಕಡಲ ಅಲೆಯ ಹಾಗೆ ನೀನು ನನ್ನ ಒಳಗೆ ರಾತ್ರಿ ಸುರಿದ ಮಳೆಯ ಸೊಬಗು ನೀನು ನನಗೆ ನೋವಿಗೆ ಮದ್ದು ನಿನ್ನಯ ಸ್ಪರ್ಶ ನಿನ್ನ ನೆನಪೆ ನನಗೆ ಹರುಷ ಸೋಲುವೆ ನಿನ್ನ ಪ್ರೀತಿಯ ಮುಂದೆ ಇಡದೆ ಯಾವ ಲೆಕ್ಕನೇ ದೇವರ ಮುಂದೆ ಬೇಡುವೆ ನಾನು ಏಳೇಳು ಜನುಮ ನಿನ್ನನ್ನೇ ನಾನೇ ನೀನಂತೆ ನೀನಂತೆ ನೀನೇ ನಾನಂತೆ ನಾನಂತೆ ಜೀವ ಒಂದೇನೆ ಹೃದಯ ಎರಡು 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 ನಾನು ಸಂಗೀತ ಕಲ್ತಿಲ್ಲ, ಆದರೂ ಇಲ್ಲಿವರೆಗೆ ನೀವು ಯಾರ್ಯಾರು ಕೇಳಿದ್ರು ಎಲ್ರಿಗೂ ಸಹಿತ ತುಂಬ ಧನ್ಯವಾದಗಳು. ಹೇಗೆ ಹಾಡಿದ್ರೆ ಗೊತ್ತಿಲ್ಲ, ಒಂದು ಸ್ವಲ್ಪ ತಪ್ಪಿದ್ರು ಕ್ಷಮಿಸಿ. ಇದು ಶಶಾಂಕ್ ಸರ್ ನಿರ್ದೇಶನ ಮಾಡುವಂಥ ಬ್ರ್ಯಾಟ್ ಅನ್ನುವಂಥ ಕನ್ನಡ ಸಿನಿಮಾದ ಹಾಡು. ಇದರಲ್ಲಿ ಡಾರ್ಲಿಂಗ್ ಕೃಷ್ಣ ಮತ್ತು ಮನೀಷಾ ಅವರು ಅಭಿನಯಿಸಿದ್ದಾರೆ. ಆಮೇಲೆ ಈ ಹಾಡಿನ ಲಿರಿಕ್ಸ್ನು ಕೂಡ ಶಶಾಂಕ್ ಅವರು ಬರೆದಿದ್ದಾರೆ. ಆಮೇಲೆ ಇದರ ಹಾಡನ್ನು ಒರಿಜಿನಲಿ ಹಾಡಿದವರು ಸಿದ್ ಶ್ರೀರಾಮ್ ಸರ್, ಆಮೇಲೆ ಲಹರಿ ಮಹೇಶ್ ಅವರು ಇದನ್ನು ಹಾಡಿದ್ದಾರೆ. ಆಮೇಲೆ ಇದಕ್ಕೆ ಮ್ಯೂಸಿಕ್ ಕೊಟ್ಟವರು ಅರ್ಜುನ್ ಜನ್ಯ ಸರ್. ಸೊ ಈ ಸಿನಿಮಾ ಬಗ್ಗೆ ಹೇಳೋದಂದರೆ ಎಕ್ಸ್ಪೆಕ್ಟೇಷನ್ ಇರೋದು ಶಶಾಂಕ್ ಅವ್ರ ಬಗ್ಗೆನೇ. ಶಶಾಂಕ್ ಅವರು ನನಗೆ ಫೇವ್ರೇಟ್ ಆಗಿರೋದು ಮೊಗ್ಗಿನ ಮನಸ್ಸು, ಆಮೇಲೆ ಕೃಷ್ಣ ಲವ್ ಸ್ಟೋರಿ ಕೂಡ. ಸೊ ಎರಡು ಅದ್ಭುತವಾದ ಸಿನಿಮಾಗಳಂತ ಹೇಳ್ಬೋದು. ಹಂಗಾಗಿ ಅವ್ರು ಇದರಿಂದ ಶಶಾಂಕ್ ಅವರ ಸಲುವಾಗಿ ಇದನ್ನ ವೇಟ್ ಮಾಡ್ತಿದ್ದೀನಿ ಅಂತ ಹೇಳೋ ಸಿನಿಮಾಗೋಸ್ಕರ. ಆಮೇಲೆ ಈ ಸಾಂಗ್ ಬಗ್ಗೆ ಹೇಳೋದಾದ್ರೆ ಲಿರಿಕ್ಸ್ ತುಂಬಾ ಚೆನ್ನಾಗಿ ಬರೆದಿದ್ದಾರೆ ಅವರು. ಶಶಾಂಕ್ ಅವ್ರದ್ದು ಲಿರಿಕ್ಸ್ ತುಂಬಾ ಚೆನ್ನಾಗಿರುತ್ತೆ, ಸಾಂಗ್ ಕೂಡ ಚೆನ್ನಾಗಿರ್ತಾರೆ ಸಿನಿಮಾದಲ್ಲಿ. ಸೊ ಈ ಲಿರಿಕ್ಸ್ನ ಅವರೇ ಬರೆದ್ರೆ ತುಂಬಾ ಚೆನ್ನಾಗಿ ಲಿರಿಕ್ಸ್ ಇದೆ. ಆಮೇಲೆ ಇದು ಸಿದ್ ಶ್ರೀರಾಮ್ ಸರ್ ಹಾಡಿದ್ದಾರೆ. ಸಿದ್ ಶ್ರೀರಾಮ್ ಸರ್ ಹಾಡಿರುವಂಥ ಬಹುತೇಕ ಸಾಂಗ್ ಅನ್ಬೋದು. ನಾನು ಕೂಡ ಅವನ್ನ ಕವರ್ ಸಾಂಗ್ ಹಾಡಿದ್ದೀನಿ, ಯಾಕಂದ್ರೆ ಅಷ್ಟು ಚೆನ್ನಾಗಿರುವಂಥ ಲಿರಿಕ್ಸ್ ಇದ್ರೆ, ಹಾಡು ಚೆನ್ನಾಗಿದ್ರೆ ಮಾತ್ರ ಅವ್ರು ಆಯ್ಕೆ ಮಾಡೋದು. ಅವ್ರ ಆಯ್ಕೆ ತುಂಬಾ ಇಷ್ಟ ಆಗುತ್ತೆ ನನಗೆ. ತುಂಬಾ ಚೆನ್ನಾಗಿರೋ ಹಾಡುಗಳನ್ನ ಆಯ್ಕೆ ಮಾಡ್ತಾರೆ. ಸೊ ಹಂಗಾಗಿ ಅವರ ಧ್ವನಿ ಕೂಡ ತುಂಬಾ ಚೆನ್ನಾಗಿದೆ ಇವರು. ಆಮೇಲೆ ಇದ್ರ ಜೊತೆಗೆ ನನಗೆ ಅವ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಲಹರಿ ಮಹೇಶ್ ಅಂತ ತುಂಬಾ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಪ್ರಚಾರ ಆಯಿತು, ನಾನು ಅವ್ರು ನೋಡಿಲ್ಲ. ಬಹುಶಃ ಯಾವುದೋ ಒಂದು ಸಿಂಗಿಂಗ್ ಕಾಂಪಿಟೇಷನ್ ಬಂದಿದ್ದಾರೆ ಅನ್ಸುತ್ತೆ. ಇನ್ನೂ ಚಿಕ್ಕ ಹುಡುಗಿ ಆದರೂ ಕೂಡ ತುಂಬ ದೊಡ್ಡವ್ರ ಥರ ಧ್ವನಿ ಇದೆ, ತುಂಬ ಸುಮಧುರವಾಗಿ ಧ್ವನಿ ಇದೆ. ತುಂಬ ಚೆನ್ನಾಗಿ ಅವರು ಕೂಡ ಹಾಡಿದ್ದಾರೆ ಇದನ್ನು. ಆಮೇಲೆ ಮ್ಯೂಸಿಕ್ ಕೂಡ ಅರ್ಜುನ್ ಜನ್ಯ ಅವ್ರ ಮ್ಯೂಸಿಕ್ಕು ತುಂಬ ಚೆನ್ನಾಗಿ ಮೆಲೋಡಿಯಸ್ ಆಗಿ, ಅಷ್ಟೇ ರೊಮ್ಯಾಂಟಿಕ್ ಆಗಿ ತುಂಬ ಚೆನ್ನಾಗಿ ಬಂದಿದೆ ಇದರಲ್ಲಿ. ಸೊ ಸಾಂಗ್ ಮಾತ್ರ ಅದ್ಭುತವಾಗಿದೆ. ಸಿನಿಮಾ ಹೇಗಿರುತ್ತೆ ಅನ್ನೋದನ್ನು ನೋಡೋಣ, ಕಾಯ್ದು ನೋಡೋಣ. ಶಶಾಂಕ್ ಅವರು ಇರೋದ್ರಿಂದ ಸ್ವಲ್ಪ ಹೋಪ್ ಇದೆ ಏನು ಚೆನ್ನಾಗಿರ್ಬೋದು ಅಂತ. ಸೊ ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ. ಆಮೇಲೆ ಇನ್ನೊಮ್ಮೆ ಎಲ್ಲರಿಗೂ ಗಣೇಶ ಚತುರ್ಥಿ ಶುಭಾಶಯಗಳು. ಆಮೇಲೆ ನನ್ನ ಹಾಡು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಆ್ಯಂಡ್ ಶೇರ್ ಮಾಡಿ, ಕಮೆಂಟಲ್ಲಿ ನಿಮ್ಮ ಅಭಿಪ್ರಾಯನ ತಿಳಿಸಿ. ನಾನು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್.